ನಾವು ಆಟಕ್ಕಷ್ಟೇ ಸೀಮಿತ, ಪಾಕಿಸ್ತಾನದ ಜೊತೆ ಯಾವ ಸಂಬಂಧ ಇಲ್ಲ. ಇದೆಲ್ಲದರ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಗೌತಮ್ ಗಂಭೀರ್. ಶೋಯಬ್ ಮಲಿಕ್ ಹೇಳಿಕೆಯ ನಂತರ ಕ್ಯಾಮ್ರಾಗಳೆಲ್ಲ ಇರ್ಫಾನ್ ಪಠಾಣ್, ಯೂಸುಫ್ ಪಠಾಣ್ ಕಡೆ ಟರ್ನ್ ಆಗಿತ್ತು. ನಾವು ಪಾಕಿಸ್ತಾನದ ಜೊತೆ ಆಡಬೇಕು, ಆದ್ರೆ ಯಾವ ಸಂಬಂಧಗಳನ್ನು ಇಟ್ಕೊಳ್ಬಾರದು. ಗೌತಮ್ ಗಂಭೀರ್ ಅಂದ್ರೆ ಶಿಸ್ತು, ಅವ್ರು ಕೋಪ ಮಾಡ್ಕೋತಾರೆ, ತುಂಬಾ ಅಗ್ರೆಸಿವ್. ಪಾಕಿಸ್ತಾನವನ್ನು ಬಹಳ ಹಿಂದೆ, ಬಹಳ ದೂರ ಬಿಟ್ಟು ನಾವು ಬಹಳ ಮುಂದೆ ಬಂದಿದ್ದೀವಿ. ಏಷ್ಯಾ ಕಪ್ ಫೈನಲ್ ಸಮೀಪಿಸ್ತಾ ಇದೆ. ಭಾರತ ತಂಡ ಎಲ್ಲ ಹಂತಗಳಲ್ಲೂ ಪಾಕಿಸ್ತಾನವನ್ನ ಮಣಿಸಿಬಿಟ್ಟಿದೆ. ಇಷ್ಟಕ್ಕೆ ಕಾರಣ ಯಾರು ಅಂದ್ರೆ, ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಭಾರತದ ಕೋಚ್ ಆಗಿದ್ದಂತ ಗೌತಮ್ ಗಂಭೀರ್. ಭಾರತೀಯ ಕ್ರಿಕೆಟ್ ಆಟಗಾರರು ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ಎದುರಿನ ಪಂದ್ಯವನ್ನೇ ಬಹಿಷ್ಕರಿಸಬೇಕು ಅಂತ ಸೋಷಿಯಲ್ ಮೀಡಿಯಾದಾದ್ಯಂತ ಕ್ಯಾಂಪೇನ್ ಶುರುವಾಗಿತ್ತು. ಆದ್ರೆ ಮೊದಲ ಪಂದ್ಯ ಪಾಕಿಸ್ತಾನ ಮೇಲೆ ಆಡಿದಾಗ ಭಾರತೀಯರೆಲ್ಲರೂ ಬಯಸಿದ್ದು, ಹೇಗೋ ಆಡ್ತಾ ಇದ್ದಾರೆ, ಪಾಕಿಸ್ತಾನವನ್ನ ಸೋಲಿಸಬೇಕು ಅಂತ. ಪಾಕಿಸ್ತಾನವನ್ನ ಸೋಲಿಸಿದಾಗ ಭಾರತೀಯರು ಬರೀ ಸೋಲಿಸಿದ್ದಲ್ಲ, ಯಾರ್ಯಾರೆಲ್ಲ ಪಹಲ್ಗಾಮ್ನ ದಾಳಿಯ ನಂತರ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡ್ಲೇಬಾರದು ಅನ್ಕೊಂಡಿದ್ರು, ಅವರ ಎಲ್ಲರ ಕೋಪ ಇತ್ತಲ್ಲ, ಕೋಪವನ್ನ ತಣಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದು ಪಾಕಿಸ್ತಾನ ತಂಡದ ಯಾರ ಜೊತೆಗೂ ಹ್ಯಾಂಡ್ಶೇಕ್ ಮಾಡಲಿಲ್ಲ, ಯಾರಿಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಲ್ಲ, ಯಾರನ್ನು ನೋಡಿ ಕೂಡ ನಗಲಿಲ್ಲ. ನಮ್ಮ ನಡುವೆ ಸಂಬಂಧನೇ ಇಲ್ಲ. ನಾವೊಂದು ಇಂಟರ್ನ್ಯಾಷನಲ್ ಸೀರೀಸ್ ಅನ್ನು ಆಡ್ತಾ ಇದ್ದೀವಿ, ಒಂದು ಏನು ಭಾರತದ ಹೊರಗಿನ ಜಾಗದಲ್ಲಿ ಆಡ್ತಾ ಇದ್ದೀವಿ, ಅಷ್ಟಕ್ಕೆ ಸೀಮಿತ, ನಾವು ಆಟಕ್ಕಷ್ಟೇ ಸೀಮಿತ, ಪಾಕಿಸ್ತಾನದ ಜೊತೆ ಯಾವ ಸಂಬಂಧ ಇಲ್ಲ ಅನ್ನೋ ರೀತಿ ಆಟವನ್ನ ಆಡಿದ್ರು. ಅದು ಫೈನಲ್ ಆದ್ರೂ ಅಷ್ಟೇ, ಅದು ಫಸ್ಟ್ ಲೀಗ್ ಪಂದ್ಯ ಆದ್ರೂ ಅಷ್ಟೇ, ಸೂಪರ್ 4 ಆದ್ರೂ ಅಷ್ಟೇ. ಇದೆಲ್ಲದರ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಗೌತಮ್ ಗಂಭೀರ್. ಯಾಕೆ ಗೌತಮ್ ಗಂಭೀರ್ ಅಂತ ಹೇಳ್ತೀನಿ ಅಂದ್ರೆ, ಗೌತಮ್ ಗಂಭೀರ್ ಅಂತಹ ದೇಶಭಕ್ತ. ಗೌತಮ್ ಗಂಭೀರ್ 2007ರಲ್ಲಿ ಭಾರತ ಮೊದಲ T20 ವರ್ಲ್ಡ್ ಕಪ್ ಅನ್ನ ಗೆದ್ದಾಗ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದವರು. ಆವತ್ತಿನ ಅವರ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮೇಲೆ ಅವರು ಗಳಿಸಿದಂತ ಸ್ಕೋರ್ 75. ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗಬೇಕಾಗಿತ್ತು. ಆದ್ರೆ 3 ವಿಕೆಟ್ ಅನ್ನ ಪಡ್ಕೊಂಡಂತಹ ಇರ್ಫಾನ್ ಪಠಾಣ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಕೊಟ್ಟರು. ಇರ್ಫಾನ್ ಪಠಾಣ್ ಕೊಟ್ಟಿದ್ದು ಕೂಡ ನ್ಯಾಯವಾಗಿನೇ ಇತ್ತು. ಯಾಕಂದ್ರೆ ಆ ಕ್ರೂಷಿಯಲ್ ಪಂದ್ಯದಲ್ಲಿ ಇವತ್ತಿನ ರೀತಿ ಪಾಕಿಸ್ತಾನದ ಏನು ಹೇಗೂ ಸೋಲ್ತಾರೆ ಅನ್ನೋ ರೀತಿಯ ತಂಡ ಇರಲಿಲ್ಲ. ತುಂಬಾ ಸ್ಟ್ರಾಂಗ್ ಆದಂತ ಪಾಕಿಸ್ತಾನ ತಂಡ ಇತ್ತು. ಆ ತಂಡವನ್ನು ಸೋಲಿಸ್ಲಿಕ್ಕೆ 3 ವಿಕೆಟ್ಗಳು ತುಂಬಾ ಮುಖ್ಯ ಆಗಿತ್ತು. ಆದ್ರೆ 75 ರನ್ ಕೂಡ ಅಷ್ಟೇ ಮುಖ್ಯ ಆಗಿತ್ತು. ಗೌತಮ್ ಗಂಭೀರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ತಗೊಳ್ಳದೇ ಇದ್ರು ಕೂಡ ಅವರ ಪರ್ಫಾರ್ಮೆನ್ಸ್ಗೆ ಒಂದು ದೊಡ್ಡ ಅಪ್ರಿಸಿಯೇಷನ್ ಸಿಕ್ಕಿತ್ತು. ಆ ಪಂದ್ಯವನ್ನ ಗೆದ್ದ ನಂತರ ಪಾಕಿಸ್ತಾನ ತಂಡದ ಏನು ನಾಯಕ ಶೋಯಬ್ ಮಲಿಕ್ ಹೇಳಿದ್ರು, ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಿ ಒಂದು ವಿವಾದವನ್ನು ಹುಟ್ಟು ಹಾಕಿದ್ರು. ಇವತ್ತಿನಷ್ಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ, ಇಲ್ಲದೆ ಇದ್ದಿದ್ರೆ ಪಾಕಿಸ್ತಾನ ತಂಡಕ್ಕೆ ಅವತ್ತು ಚೀಮಾರಿ ಹಾಕಿರ್ತಿದ್ರೇನು. ಆ ರೀತಿಯ ಶೋಯಬ್ ಮಲಿಕ್ ಹೇಳಿಕೆಯ ನಂತರ ಕ್ಯಾಮ್ರಾಗಳೆಲ್ಲ ಇರ್ಫಾನ್ ಪಠಾಣ್, ಯೂಸುಫ್ ಪಠಾಣ್ ಕಡೆ ಟರ್ನ್ ಆಗಿತ್ತು. ಅವತ್ತು ಗೌತಮ್ ಗಂಭೀರ್ ಜೊತೆ ಓಪನಿಂಗ್ ಮಾಡಿದ್ದೆ ಯೂಸುಫ್ ಪಠಾಣ್. ಅದಾದ ನಂತರ ಮುಖ್ಯವಾಗಿ ಈ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತ ಗೌತಮ್ ಗಂಭೀರ್ ಅವ್ರನ್ನ ಇಂಡಿಯಾ ಟುಡೇ ಸಂದರ್ಶನ ಮಾಡುತ್ತೆ. ಆ ಇಂಡಿಯಾ ಟುಡೇ ಸಂದರ್ಶನದಲ್ಲಿ ಗೌತಮ್ ಗಂಭೀರ್ ಅವ್ರನ್ನ ಕೇಳ್ತಾರೆ, ನಿಮ್ಗೆ ವರ್ಲ್ಡ್ ಕಪ್ T20 ಗೆದ್ದಿದ್ದು ಖುಷಿ ಆಯ್ತು ಅಥವಾ ಪಾಕಿಸ್ತಾನದ ಮೇಲೆ ಗೆದ್ದಿದ್ದು ಖುಷಿ ಆಯ್ತು? ಇದೊಂದು ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಗೌತಮ್ ಗಂಭೀರ್ ಏನು ಉತ್ತರ ಕೊಡ್ತಾರೆ ಗೊತ್ತಾ? ನನಗೆ ವರ್ಲ್ಡ್ ಕಪ್ ಗೆದ್ದಿದ್ಕಿಂತ ಪಾಕಿಸ್ತಾನ ಮೇಲೆ ಗೆದ್ದಿದ್ದು ಖುಷಿ ಆಯ್ತು ಅನ್ನೋ ಮಾತನಾಡ್ತಾರೆ. ಅಂದ್ರೆ ಗೌತಮ್ ಗಂಭೀರ್ ಅಲ್ಲಿ ಆಗಲೇ ಒಬ್ಬ ದೇಶಭಕ್ತ ಇದ್ದ. ನಮ್ಮ ದೇಶಕ್ಕೆ ಯಾರು ಕಂಟಕ ಆಗಿದಾರೋ ಅವರನ್ನ ವಿರೋಧಿಸುವಂತ ಒಬ್ಬ ದೇಶಭಕ್ತ ಇದ್ದ ಅನ್ನೋದು ಅವತ್ತೇ ಗೊತ್ತಾಗಿತ್ತು. ಅಂತ ಗೌತಮ್ ಗಂಭೀರ್ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ತಂಡದ ಜೊತೆ ಶೇಕ್ ಹ್ಯಾಂಡ್ ಮಾಡಕ್ ಬಿಡ್ತಾರ? ಅವರ ಒಳಗೊಬ್ಬ ಕಟ್ಟರ್ ದೇಶಭಕ್ತ ಇದೆ. ನಮ್ಗೆಲ್ಲ ಗೊತ್ತಿದೆ, ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಜೊತೆಗೆ ಬೇರೆ ಬೇರೆ ಆಟಗಾರರ ಜೊತೆಗೆ ಎಷ್ಟು ಅಗ್ರೆಸಿವ್ ಆಗಿರ್ತಿದ್ರು ಗೌತಮ್ ಗಂಭೀರ್. ಕ್ರೀಡಾಂಗಣದಲ್ಲಿ ಅದು ಎಂತೆಂತ ಏನು ಮಾತಿನ ಚಕಮಕಿಗಳು ನಡೆದಿದ್ದಾವೆ ಅನ್ನೋದು ಕೂಡ ಗೊತ್ತು. ಹಾಗಾಗಿ ಗೌತಮ್ ಗಂಭೀರ್ ದೆಹಲಿಯಿಂದ ಸಂಸದರಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ₹1 ಊಟವನ್ನು ಕೊಡುವಂತ ಒಂದು ಹೋಟೆಲ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಸೊ ಗೌತಮ್ ಗಂಭೀರ್ ಈ ಏನು ಏಷ್ಯಾ ಕಪ್ನಲ್ಲಿ ಭಾರತದ ಕೋಚ್ ಆಗಿ ಕಳೆದ ಏನು ಹಿಂದಿನ ಸೀರೀಸ್ಗಳಲ್ಲಿ ಕೂಡ ಭಾರತಕ್ಕೊಂದು ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿರುವಂತ ಕೋಚ್ ಆಗಿ ಅವರು
ಪಾಕಿಸ್ತಾನ ವಿರುದ್ಧದ ಪಂದ್ಯ ಆಡಬೇಕು ಅಂತಂದಾಗ ನಾವು ಪಾಕಿಸ್ತಾನದ ಜೊತೆ ಆಡಬೇಕು, ಆದರೆ ಯಾವ ಸಂಬಂಧಗಳನ್ನು ಇಟ್ಕೊಳ್ಬಾರದು. ಒಬ್ಬ ಭಾರತೀಯನಾಗಿ ಪಾಕಿಸ್ತಾನವನ್ನ ಎಷ್ಟು ಅಂತರದಲ್ಲಿ ಇಡಬೇಕು ಅಷ್ಟು ಅಂತರದಲ್ಲಿ ಇಡಬೇಕು ಅಂತ ನಿರ್ಧಾರ ಮಾಡಿನೇ ಪ್ಲೇಯರ್ಗಳಿಗೆ ಯಾವುದೇ ಕಾರಣಕ್ಕೂ ಶೇಕ್ ಹ್ಯಾಂಡ್ ಮಾಡಬಾರ್ದು ಪಾಕಿಸ್ತಾನ ಜೊತೆಗೆ ಅಂತ ಹೇಳಿ ಆ ಒಂದು ಏನು ನಿರ್ಧಾರವನ್ನ ತೆಗೆದುಕೊಂಡು ಆ ನಿಲುವನ್ನ ಕ್ಯಾಪ್ಟನ್ ಕಡೆಯಿಂದ ಮಾಡಿಸಿ, ಹಾಗೆ ಆಟಗಾರರನ್ನ ಕೂಡ ಅಷ್ಟೇ ಶಿಸ್ತಿನಿಂದ ಇಟ್ಕೊಂಡಿದ್ದಾರೆ. ಗೌತಮ್ ಗಂಭೀರ್ ಅಂದ್ರೆ ಶಿಸ್ತು, ಅವ್ರು ಕೋಪ ಮಾಡ್ಕೋತಾರೆ, ತುಂಬಾ ಅಗ್ರೆಸಿವ್, ಇದೆಲ್ಲವೂ ಕೂಡ ಬಹಳ ಬಾರಿ ಚರ್ಚೆ ಆಗಿತ್ತು. ಆದ್ರೆ ದೇಶದ ವಿಚಾರ ಬಂದಾಗ, ದೇಶಕ್ಕಾದಂತ ಪಹಲ್ಗಾಮ್ನಲ್ಲಿ ಆದಂತ ಒಂದು ದಾಳಿ ಇತ್ತಲ್ಲ, ಆ ದಾಳಿಯನ್ನ ಭಾರತೀಯರು 26 ಅಮಾಯಕರ ಬಲಿಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಪಾಕಿಸ್ತಾನದವರು ಅದಾದ ನಂತರ ಭಾರತ ಏನು ಹೊಡೆತ ಕೊಡ್ತೋ, ಪಾಕಿಸ್ತಾನದ 12 ಏರ್ ಬೇಸ್ಗಳ ಮೇಲೆ ದಾಳಿ ಆಯಿತು, 9 ಏನು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಆಯಿತು. ಇದೆಲ್ಲ ಆದ ನಂತರ ಕೂಡ ಪಾಕಿಸ್ತಾನ ನಾವೇ ಗೆದ್ವಿ ಅಂತ ಹೇಳ್ಕೊತಾ ಇದೆ. ಆದರೆ ಉಪಗ್ರಹದ ಚಿತ್ರಗಳು ಜಗತ್ತಿನಾದ್ಯಂತ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ, ಪಾಕಿಸ್ತಾನ ಬೆತ್ತಲಾಗಿದೆ. ಆದರೆ ಮತ್ತೊಮ್ಮೆ ಅದು ಕ್ರೀಡಾಂಗಣದಲ್ಲಿ ಬೆತ್ತಲಾಗುವ ಮಟ್ಟಿಗೆ ಭಾರತದವರು ಉತ್ತರ ಕೊಟ್ಟಿದ್ದಾರೆ. ಭಾರತ ಫೈನಲ್ ಆಡಿದ್ರೂ ಕೂಡ ಪಾಕಿಸ್ತಾನದ ಜೊತೆಗೆ, ಫೈನಲ್ ಅಲ್ಲಿ ಗೆದ್ರು ಸೋತ್ರು ಪಾಕಿಸ್ತಾನದ ಜೊತೆ ಶೇಕ್ ಹ್ಯಾಂಡ್ ಮಾಡೋದಿಲ್ಲ. ಇದು ಶತಸಿದ್ಧ. ಹಾಗಾಗಿ ಮುಂದೇನು ಈ ಒಂದು ಪರಿಸ್ಥಿತಿಯಲ್ಲಿ ಭಾರತ ಮುಂದಿನ ಮಹಿಳಾ ಏನು ವಿಶ್ವಕಪ್ ಇದೆ ಭಾರತದಲ್ಲೇ ಇದೆ. ಅದು ಪಾಕಿಸ್ತಾನ ತಂಡ ಭಾರತಕ್ಕೆ ಬಂದಿಳಿತಾ ಇದೆ ಸೆಪ್ಟೆಂಬರ್ ಕೊನೆಗೆ. ಏನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಪಾಕಿಸ್ತಾನದ ಜೊತೆಗೆ ಇಷ್ಟೇ ಅಂತರವನ್ನ ಕಾಯ್ದುಕೊಂಡು ಎಲ್ಲ ಕ್ರೀಡೆಗಳಲ್ಲಿ ಕೂಡ ಭಾಗವಹಿಸ್ತಾರ. ಇದೇ ಒಂದು ಅಂತರವನ್ನ ಕಾಯ್ದುಕೊಂಡೇ ಭಾರತ ಪಾಕಿಸ್ತಾನದ ಕುತಂತ್ರವನ್ನ ವಿಶ್ವ ವೇದಿಕೆಯಿಂದ ಹಿಡ್ಕೊಂಡು ಅದು ಕ್ರೀಡಾ ವೇದಿಕೆಗಳಲ್ಲಾಗ್ಲಿ ಎಲ್ಲ ಕಡೆ ಪಾಕಿಸ್ತಾನದ ನರಿಬುದ್ಧಿಯನ್ನ ಬಯಲು ಮಾಡ್ತಾನೆ ಬರಬೇಕು ಅನ್ನುವಂಥದ್ದು ಭಾರತೀಯರ ಒಂದು ಆಶಯ. ಕೆಲವೊಬ್ರು ಇಲ್ಲ ಇರ್ಲಿ ಬಿಡಿ, ನಾವು ಅವ್ರನ್ನ ಹೇಗೂ ನಮ್ಮ ಗಡಿಯಿಂದ ಆಚೆಗೆ ಇಟ್ಟಿದ್ದೀವಿ, ಕ್ರೀಡೆ ಬೇರೆ ಬೇರೆ ವಿಚಾರಗಳಲ್ಲಿ ಭಾರತ ಪಾಕಿಸ್ತಾನ ಸಂಬಂಧ ಇರ್ಲಿ ಅಂತ ಹೇಳುವವರು ಇದ್ದಾರೆ. ಆದರೆ ಅದು ಭಾರತಕ್ಕೆ ಬೇಕಾಗಿಲ್ಲ. ಭಾರತಕ್ಕೆ ಬೇಕಾಗಿರೋದು ನಮ್ಮ ಅಭಿವೃದ್ಧಿ, ನಮ್ಮ ದೇಶದ ಏನು ಬೆಳವಣಿಗೆ ಎಲ್ಲ ರೀತಿಯಲ್ಲಿ ಕೂಡ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳ ಲೆವೆಲ್ನಲ್ಲಿ ಇರಬೇಕು. ಪಾಕಿಸ್ತಾನದ ಲೆವೆಲ್ನಲ್ಲಂತೂ ಖಂಡಿತ ಅಲ್ಲ. ಅದು ಕ್ರಿಕೆಟಲ್ಲೂ ಇಲ್ಲ. ಕ್ರಿಕೆಟಲ್ಲಿ ಭಾರತ ಪಾಕಿಸ್ತಾನವನ್ನು ದಾಟಿ ಯಾವಾಗಲೂ ಹೋಗಿದ್ದಾಗಿದೆ. ಅದನ್ನೇ ಸೂರ್ಯಕುಮಾರ್ ಯಾದವ್ ಅವತ್ತು ಹೇಳಿದ್ದು, ಭಾರತಕ್ಕೂ ಪಾಕಿಸ್ತಾನಕ್ಕೂ ಯಾಕೆ ಹೋಲಿಕೆ ಮಾಡ್ತೀರಾ, ರೈವಲ್ರಿನೇ ಅಲ್ಲ ನಮ್ದು. ಸೊ ಹಾಗಾಗಿ ಹಿಂದೆ ಏನೋ ಹೋಲಿಕೆ ಮಾಡ್ಬೋದಾಗಿತ್ತು ಆ ಕಾಲದಲ್ಲಿ, ಇನ್ಜಮಾಮ್ ಉಲ್ ಹಕ್, ಶೋಯಬ್ ಅಖ್ತರ್, ಆ ಸೈಯದ್ ಅನ್ವರ್, ಸಚಿನ್ ತೆಂಡೂಲ್ಕರ್, ಸೆಹ್ವಾಗ್ ಆ ಕಾಲದಲ್ಲಿ, ಈಗಲ್ಲ. ಸೊ ಹಾಗಾಗಿ ಪಾಕಿಸ್ತಾನವನ್ನು ಬಹಳ ಹಿಂದೆ, ಬಹಳ ದೂರ ಬಿಟ್ಟು ನಾವು ಬಹಳ ಮುಂದೆ ಬಂದಿದ್ದೀವಿ. ಪಾಕಿಸ್ತಾನ ಅಲ್ಲೇ ಇದೆ. ಅದು ಇನ್ನೂ 1 kg ಗೋಧಿ ಹಿಟ್ಟಿಗೆ 1 ಲೀಟರ್ ಹಾಲ್ಗೆ ದಿನನಿತ್ಯ ಪರದಾಡುವಂಥದ್ದು, ವಿಶ್ವದ ಎಲ್ಲ ರಾಷ್ಟ್ರಗಳ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡುವಂಥದ್ದು ನಡೀತಾನೆ ಇದೆ. ಭಾರತ ಮುನ್ನಡೀತಾ ಇದೆ. ಹೀಗೆ ಭಾರತ ಯಶಸ್ವಿಯಾಗಿ ಸಾಗ್ಲಿ, ಮುನ್ನುಗ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಈ ರೀತಿಯ ಮತ್ತಷ್ಟು ಸುದ್ದಿ, ವಿಷಯ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.